ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವನ್ಗೀಗ ಒಳ್ಳೆ ಟೈಮ್ ನಡೀತಿದೆ ಅನ್ಸುತ್ತೆ. ಟಿಕೆಟ್ ನಂಬರ್ ಅಲ್ಲಿ ಕೂಡ ಲಾಸ್ಟ್ 2 ಡಿಜಿಟ್ಸ್ ಹೋಗಿದೆ. ಯಾವ ಏಜೆಂಟ್ ಮುಖಾಂತರ ಬುಕ್ ಮಾಡಿದಾನೋ ಅಂತ ತಿಳ್ಕೊಳಕ್ ಟ್ರೈ ಮಾಡ್ತಿದ್ದೀನಿ. ಏನಾದ್ರೂ ಕ್ಲೂ ಸಿಗ್ತಾ? ಇಲ್ಲ ಸಂಪದ, ಅವನ್ ತುಂಬಾ ಕೇರ್ಫುಲ್ ಆಗಿ ಪ್ಲಾನ್ ಮಾಡಿದಾನೆ. ಹೇಗಾದ್ರೂ ಈ ಎಂಗೇಜ್ಮೆಂಟ್ ನಿಂತು ಹೋಗ್ಬೇಕು ಸಂಪದ. ನಾನು ಅದನ್ನೇ ಕೇಳ್ಕೊತಿದ್ದೀನಿ. ಹೋಗ್ಲಿ, ಆಫೀಸರ್ ಹೆಲ್ಪ್ ತಗೊಳ್ಳ. ಅವ್ರ ಸ್ಟೈಲಲ್ಲಿ ಎನ್ಕ್ವೈರಿ ಮಾಡಿದ್ರೆ ಬೇಗ ಗೊತ್ತಾಗ್ಬಿಡತ್ತೆ. ಶೌರ್ಯಂಗ್ ಗೊತ್ತಾದ್ರೆ 1-2 ದಿನದಲ್ಲಿ ಕಂಡು ಹಿಡಿದು ಬಿಡ್ತಾನೆ. ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತೀವಿ. ಸಂಪದ ಕೇಳ. ಬೇಡ ಬೇಡ ಕಲ್ಯಾಣಿ, ಶೌರ್ಯಂಗ್ ಗೊತ್ತಾದ್ರೆ ಸುಮ್ನೆ ದೊಡ್ಡ ಇಶ್ಯೂ ಆಗುತ್ತೆ. ಅವನಿಗೆ ಕೋಪ ಜಾಸ್ತಿ. ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ. ನನಗೆ ಗೊತ್ತಿರೋ ಕೆಲವು ಜನ ಇದ್ದಾರೆ, ಅವ್ರ ಮುಖಾಂತರ ಇದನ್ನೆಲ್ಲ ತಿಳ್ಕೊಳ್ಳೋಣ. ಹೌದಾ? ಥ್ಯಾಂಕ್ ಯು ಸಂಪದ. ಸ್ವಲ್ಪ ಬೇಗ ತಿಳ್ಕೊತ್ಯಾ? ಟೈಮ್ ಇಲ್ಲ. ಆ ಸಿದ್ದು ಆಟಕ್ಕೆ ಬ್ರೇಕ್ ಹಾಕ್ಬೇಕು. ಹಾಗೆ ಇಬ್ರು ಸೇರಿ ನಿನ್ನ ಆಟಕ್ಕೆ ಬೇಗ ಬ್ರೇಕ್ ಹಾಕ್ತೀವಿ. ಅರ್ಜೆಂಟ್ ಮಾಡಬೇಡ. ಸಂಪದ, ಸಂಪದ, ಏನು ಇಬ್ರು ಇಲ್ಲಿ ಮೀಟಿಂಗ್ ಮಾಡ್ತಿದ್ದೀರಾ? ಏನಾದ್ರೂ ಸೀಕ್ರೆಟ್ಸ್ ಮಾತಾಡ್ತಿದ್ದೀರಾ? ಹೌದು ಆಫೀಸರ್, ನಿಮಗೆ ಹೇಳ್ಬಾರ್ದು ಅಂತ ಈಗಷ್ಟೇ ಅನ್ಕೊಂಡ್ವಿ. ಎನಿವೇ, ಕಂಗ್ರಾಟ್ಸ್. ಒಟ್ನಲ್ಲಿ ಎಂಗೇಜ್ಮೆಂಟ್ ಆಗ್ತಾ ಇದೆ. ಆಮೇಲೆ ನಿನ್ ಬರ್ಡೇ, ಅದಾಗ್ತಿದ್ದ ಹಾಗೆ ನಿನ್ ಮದುವೆ. ವಾವ್, ಒಂದೇ ತಿಂಗಳಲ್ಲಿ ಎಷ್ಟು ಫಂಕ್ಷನ್ಸ್. ಏನ್ ಕಲ್ಯಾಣಿ ಅದು ಕೈಯಲ್ಲಿ? ಅದು ಎಲ್ಲಿ? ಅದನ್ನು ಕೊಡಿಲಿ. ಏನ್ರಿ ಏನ್ರಿ? ಸಂಪದ, 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 ಏನಾಯ್ತು? ಸಂಪದ, ಏನಾಯ್ತು? ಕಲ್ಯಾಣಿ, ಒಳಗಡೆ ಕರ್ಕೊಂಡು ಹೋಗೋಣ ಬಾ. ಸಂಪದ, ನಾನು ಹೋಗಿ ನೀರು ತಗೊಂಡು ಬರ್ತೇನೆ. ಸ್ಯಾಮ್, ಏನಾಯ್ತು ನಿಂಗೆ? ನನ್ಗೇನು ಆಗ್ಲಿಲ್ಲ. ನಾವಿಬ್ರು ಜಸ್ಟ್ ಮಿಸ್. ಅರ್ಥ ಆಗ್ಲಿಲ್ಲ. ನೀನ್ ನಮ್ಮಿಬ್ಬರಿಗೂ ಮುಂಬೈಗೆ ಹೋಗೋದಕ್ಕೆ ಬುಕ್ ಮಾಡಿರೋ ಫ್ಲೈಟ್ ಟಿಕೆಟ್ಸ್ ಕಲ್ಯಾಣಿಗೆ ಸಿಕ್ಕಿದೆ. ವಾಟ್? ನಾನ್ ನೋಡ್ದೆ. ಅಂದ್ರೆ ಕಲ್ಯಾಣಿಗೆ ನಾವಿಬ್ರು ಲವರ್ಸ್ ಅಂತ ಗೊತ್ತಾಯ್ತಾ? ಇಲ್ಲ, ಅದೃಷ್ಟಕ್ಕೆ ನೀರ್ ಬಿದ್ದು ನನ್ನ ಹೆಸರು ಅಳ್ಸೋಗಿದೆ. ನಿನ್ನ ಹೆಸರು ಮಾತ್ರ ಕಾಣಿಸ್ತಿದೆ. ಬಟ್ ಕಲ್ಯಾಣಿ ಮಾತ್ರ ಎನ್ಕ್ವೈರಿ ನಿಲ್ಲಿಸ್ತಿಲ್ಲ ಸಿದ್ದು. ಆ ಟಿಕೆಟ್ಸ್ನ ಹಿಡ್ಕೊಂಡು ಟ್ರೈ ಮಾಡ್ತಾನೆ ಇದ್ದಾಳೆ. ನಾವು ಹುಷಾರಾಗಿರ್ಬೇಕು ಸಿದ್ದು. ಯಾವ ಕ್ಷಣ ಯಾರಿಗೆ ಸಿಕ್ಕಾಕೋತೀವೋ ಗೊತ್ತಾಗ್ತಿಲ್ಲ. ಅಷ್ಟಕ್ಕೂ ಆ ಕಲ್ಯಾಣಿನ? ಸಿದ್ದು, ಆವೇಶ ಪಡ್ಬೇಡ. ನೀನ್ ಕೋಪ ಮಾಡ್ಕೊಂಡ್ರೆ ಅವಳು ಆ ಪ್ಲಾನ್ನ ಇನ್ನೂ ಫಾಸ್ಟ್ ಆಗಿ ಮೂವ್ ಮಾಡ್ತಾಳೆ. ಒಂದು ವಿಷಯ ಸಿದ್ದು, ನಾಳೆ ನಿನಗೂ ಕಲ್ಯಾಣಿಗೂ ಎಂಗೇಜ್ಮೆಂಟ್ ನಡಿಬಾರ್ದು. ಯಾವ ಪರಿಸ್ಥಿತಿಲೂ ನೀನು ಅವಳ ಬೆರಳಿಗೆ ಉಂಗ್ರನ ಹಾಕಬಾರ್ದು. ಹಾಕಲ್ಲ ಅಂತ ಮಾತು ಕೊಡು. ಸಿದ್ದು, ಸಿದ್ದು, ಶೌರ್ಯ ಬಂದ. ನೀನು ಹೋಗು, ಹೋಗು.
ಸಂಪದ ಕುಡಿ. ಪ್ರೆಗ್ನೆಂಟ್ ಲೇಡಿ ಟೆನ್ಷನ್ ಮಾಡ್ಕೊಂಡ್ರೆ BP ಡೌನ್ ಆಗಿ ಹೀಗೆ ತಲೆ ತಿರುಗುತ್ತೆ ಅಂತಾರೆ. ಅದೇ ಆಗಿರುತ್ತೆ. ಅಂಥದ್ದೇನಿಲ್ಲ ರೀ. ಇನ್ನೆಷ್ಟು ದಿನ ಬಿಡು, ಮಹಾ ಅಂದ್ರೆ ಒಂದು 10-15 ದಿನ ಅಷ್ಟೇ. ಗಂಡೋ ಹೆಣ್ಣೋ ಹುಟ್ಟಿದ ಮೇಲೆ ಯಾವ ಟೆನ್ಷನ್ಸು ಇರಲ್ಲ. ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಜೊತೆ ಆಡ್ಕೊಂಡು ಕತೆ ಹೇಳ್ತಾ ಟೈಮ್ ಕಳಿಬಹುದು. ಆಗ ನಾವು ಹ್ಯಾಪಿಯಾಗಿರ್ಬೋದು. ನೀವಲ್ಲ, ನಾನು ಹ್ಯಾಪಿಯಾಗಿರ್ತೀನಿ. ನನ್ನ ಸಿದ್ದು ಜೊತೆ ನನಗಿಷ್ಟ ಆದ ಲೈಫ್ನ ಎಂಜಾಯ್ ಮಾಡ್ತಾ. ನೀವು ಮಗುಗೋಸ್ಕರ ಕಾಯ್ತಾ ಇದ್ದೀರಾ, ನಾನು ಹೊರಟು ಹೋಗೋದಕ್ಕೆ ಕಾಯ್ತಾ ಇದ್ದೀನಿ. ಅಷ್ಟರಲ್ಲಿ ಕಲ್ಯಾಣಿ ಸಿದ್ದು ಎಂಗೇಜ್ಮೆಂಟ್ ಸ್ಪಾಯಿಲ್ ಮಾಡಬೇಕು. ಯಾಕೆ ಸಂಪದ, ಏನು ಮಾತಾಡ್ತಾನೆ ಇಲ್ಲ? ಓ, ನಡೆಯೋದನ್ನ ಯೋಚನೆ ಮಾಡ್ತಾ ಇದೀಯಾ? ಹೌದು ರೀ. ಸರಿ, ಮಲ್ಕೋ, ಲೇಟ್ ಆಗಿದೆ. ಗುಡ್ ನೈಟ್ ಸಂಪದ. ಡೆಕೋರೇಷನ್ ಅವರು ಬಂದಿದಾರ ಚಿನಿ? ಹಾ ಬಂದಿದಾರಪ್ಪ, ಹೊರಗಡೆ ಎಲ್ಲ ಇಳಿಸ್ಕೋತಾ ಇದ್ದಾರೆ. ಈಗಷ್ಟೇ ನೋಡ್ದೆ ನಾನು. ಮತ್ತೆಲ್ಲೋ ಅವರು ನೋಡಿ ಬಂದೇ ಬಿಟ್ರು. ಎಲ್ಲ ಬಂದಿದೆ ಅಲ್ಲ? ಹಾ ಸರ್, ಬಂದಿದೆ. ಹೊರಗಡೆ ಇಳಿಸ್ಕೊಂಡಿದೀವಿ. ಇದು ನಮ್ಮ ದೊಡ್ಡ ಮೊಮ್ಮಗಳ ನಿಶ್ಚಿತಾರ್ಥ. ತುಂಬಾ ದಿನದ ನಂತರ ನಮ್ಮ ಮನೇಲಿ ನಡೀತಿರೋ ಶುಭ ಕಾರ್ಯ. ಯಾವುದಕ್ಕೂ ಕಡಿಮೆ ಆಗ್ಬಾರ್ದು. ನೋಡ್ತಿದ್ದ ಹಾಗೆ ತುಂಬಾ ಅಂದವಾಗಿ ಕಾಣಿಸ್ಬೇಕು. ಸರಿ ಸರ್. ಸರಿ ಸರ್ ಅಂತ ಇನ್ನು ಇಲ್ಲೇ ನಿಂತ್ಕೊಂಡಿದ್ಯಲ್ಲಪ್ಪ, ಹೋಗಿ ಬೇಗ ಶುರು ಮಾಡಿ. ನೀನ್ ಬರಪ್ಪ. ನೀವು ಶುರು ಮಾಡ್ಕೊಳ್ಳಿ. ಲೇ, ನೀವು ಹೋಗಿ ಫ್ಲೆಕ್ಸ್ ನ ಕಟ್ಟಿ. ಸ್ಟೇಜ್ ಮೇಲೆ ಡೆಕೋರೇಷನ್ ಚೆನ್ನಾಗಿರ್ಬೇಕು. ನಡೀರಿ. ಹ್ಞೂ ಆಯ್ತಣ್ಣ. ಅಯ್ಯೋ ಅಯ್ಯೋ, ನಿಶ್ಚಿತಾರ್ಥಕ್ಕೆ ಇಷ್ಟೆಲ್ಲ ಖರ್ಚು ಮಾಡಿ ಲಕ್ಷಗಟ್ಟಲೆ ವೇಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಮದುವೆಗೆ ಎಷ್ಟು ಮಾಡ್ತಾರೋ? ಅನುಪಮ, ಅನುಪಮ, ಅನುಪಮ! ಏನಾಯ್ತು ದಮಯಂತಿ? ಏನಾಯ್ತಾ? ನೀನು ಮಗಳಿಗೂ ನನ್ನ ಮಗನಿಗೂ ನಿಶ್ಚಿತಾರ್ಥ ಅಂತೆ. ಏನ್ ಮಾತಾಡ್ತಿದ್ಯಾ ದಮಯಂತಿ? ನಿನ್ಗೇನು ಹುಚ್ಚು ಹಿಡಿದಿದ್ಯಾ? ನನಗಲ್ಲ ಅಪ್ಪ, ಈ ಬೋರ್ಡ್ ನೋಡಿದ್ರೆ ಶಾಕ್ ಇಂದ ಯಾರಿಗಾದ್ರೂ ಹುಚ್ಚಿಡಿಯತ್ತೆ. ನೋಡಿ ಅದನ್ನ. ಅಯ್ಯೋ ದಮಯಂತಿ, ನಾನು ಇದನ್ನ ಬರೆಸ್ಲಿಲ್ಲ. ಅಷ್ಟಕ್ಕೂ ಫ್ಲೆಕ್ಸ್ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಅಮ್ಮ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೀವಿಬ್ರು ಅಲ್ದೆ ಹೋದ್ರೆ ಇನ್ಯಾರು ಬಸ್ ಇರ್ತಾರೆ ಹೇಗೆ? ಅಂತ ಅಗತ್ಯ ಯಾರಿಗಿರುತ್ತೆ? ನಾನೇ ಹಾಕ್ಸಿದ್ದಮ್ಮ. ನಿನಗೇನಾಯ್ತು? ಯಾಕೋ ಹೀಗೆ ಬರ್ಸಿದ್ಯಾ? ರಾಮ್ ಅವರೇ, ಸರ್, ಇದೇನಿದು? ನನ್ನ ಹೆಸರು ಬರ್ದಿದ್ದೀರಾ? ನಿನ್ನೆ ನೀವೇ ಅಲ್ವಾ ಸರ್ ಹೇಳಿದ್ದು?
ಸರ್ ಹೆಸರು ಶೌರ್ಯ. ಸರಿ ಸರ್. ಹಾ ಸರ್, ಓಕೆ ಸರ್. ಅಂದ್ರೆ ನೀವು ನನ್ನ ಹೆಸರು ಕೇಳಿದ್ರಿ ಅನ್ಕೊಂಡೆ. ಫೋನಲ್ಲಿ ಮಾತಾಡ್ತಾ ನಿಮ್ಮ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅಮ್ಮ, ನಡೆದೋಯ್ತು. ಚಿಕ್ಕ ಮಿಸ್ಟೇಕ್, ತಪ್ಪು ನಂದೆ, ಅನುಪಮ ಅಮ್ಮದಲ್ಲ. ಆದ್ರೆ ತಪ್ಪು ಯಾರ್ದು ಅಂತ ತಿಳ್ಕೊಳ್ದೇನೆ ಹೀಗೆ ಮಾತಾಡೋದಾ? ನೋಡ್ತಿದ್ದ ಹಾಗೆ ಹೃದಯ ನಿಂತು ಹೋದಾಗಾಯ್ತು ಕಣೋ. ಇನ್ನು ಯೋಚನೆ ಎಲ್ಲಿಂದ ಬರುತ್ತೆ? ಅಮ್ಮ ಸಾರಿ, ನಂದೇ ಮಿಸ್ಟೇಕ್. ಅಮ್ಮ, ಕಲ್ಯಾಣಿನ ಕರ್ಕೊಂಡು ಹೋಗಿ ರೆಡಿ ಮಾಡು, ನಾನು ಇದನ್ನ ಚೇಂಜ್ ಮಾಡಿಸ್ತೇನೆ. ಕಲ್ಯಾಣಿ ನಡಿ. ಬೇಗ ಬದಲಾಯಿಸೋ. ರಾಮ ಅವರೇ, ಆದಷ್ಟು ಬೇಗ ಫ್ಲೆಕ್ಸ್ಗಳನ್ನ ಬದಲಾಯಿಸಿ. ಸರಿ ಸರ್. ಆಗೋಗುತ್ತೆ. ಇನ್ನೊಂದು 2 hours ಅಲ್ಲಿ ಸಿದ್ದು ಜೊತೆ ನನ್ನ ಎಂಗೇಜ್ಮೆಂಟ್ ಆಗೋಗುತ್ತೆ. ಅನುಪಮ ಅಮ್ಮನ ಮನ್ಸಲ್ಲಿ ನಾನು ತಪ್ಪು ಮಾಡಿರೋಳ ಹಾಗೆ ಉಳ್ದು ಹೋಗ್ತೀನಿ. ಆ ಸಿದ್ದು ಹೇಳ್ದ ಹಾಗೇನೆ ನಾನು ಎಲ್ಲರ ದೃಷ್ಟಿಲೂ ಕೆಟ್ಟೋಳಾಗೆ ಇರ್ತೀನಿ. ಏನಮ್ಮವ್ರೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಂಗೇಜ್ಮೆಂಟ್ ಇಟ್ಕೊಂಡು ಹೀಗೆ ಕೂತಿದ್ದೀರಲ್ಲ? ಮದುವೆ ಹುಡುಗಿ ಅಂದ್ರೆ ಹೇಗಿರ್ಬೇಕು ಹೇಳಿ? ಜಿಂಕೆ ಮರಿತರ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿರ್ಬೇಕು. ನನ್ನ ಮನ್ಸು ಸರಿಗಿಲ್ಲ ಬಾಲಾಜಿ. ಓಹೋ, ಇನ್ನು ದಮಯಂತಿ ಅಮ್ಮವ್ರು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅದು ಗೊತ್ತಿಲ್ಲದೆ ಹೇಳಿದ್ದು ಅಂತ ಶೌರ್ಯ ಯಜಮಾನ್ರು ಹೇಳಿದ್ರಲ್ಲ, ಇನ್ನು ಅವ್ರು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಹೇಗಮ್ಮ? ಅದೊಂದೇ ಅಲ್ಲ ಬಾಲಾಜಿ, ನನ್ನ ಮನ್ಸಲ್ಲಿ ನೋವು ಬೇರೆನೇ ಇದೆ. ಅದನ್ನ ಹೊರಗಡೆ ಹೇಳೋಕ್ಕಾಗಲ್ಲ. ನಿನ್ನ ನೋವು ನಂಗೆ ಅರ್ಥ ಆಗುತ್ತೆ ಕಲ್ಯಾಣಿ. ಹೆಣ್ಣು ಮಗಳಿಗೆ ಮದುವೆ ಮಾಡಿಸಿ ಅತ್ತೆ ಮನೆಗೆ ಕಳಿಸುವಾಗ ಹೆತ್ತ ತಂದೆ ತಾಯಿ ಪಕ್ಕದಲ್ಲಿಲ್ಲ ಅಂದ್ರೆ ಅವಳಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಕೂಡ ಅದನ್ನೇ ಫೀಲ್ ಮಾಡ್ತಿದ್ದೀಯ ಅಂತ ನನಗನ್ನಿಸ್ತಿದೆ. ನಿಮ್ಮಪ್ಪನ ಜೈಲಿನಿಂದ ಕರ್ಕೊಂಡು ಬರೋದಕ್ಕೆ ಪಾಪ ನಮ್ಮ ಶೌರ್ಯ ಕೂಡ ಸ್ಪೆಷಲ್ ಪರ್ಮಿಷನ್ಗೆ ತುಂಬಾನೇ ಟ್ರೈ ಮಾಡ್ತಾ ಇದ್ದಾನೆ ಕಲ್ಯಾಣಿ. ಆದರೆ ಪರ್ಮಿಷನ್ ಸಿಗ್ತಾನೆ ಇಲ್ಲ. ಆದರೆ ಖಂಡಿತ ನಿನ್ನ ಮದುವೆಗೆ ಅವರು ಬಂದು ಆಶೀರ್ವಾದ ಮಾಡ್ತಾರೆ, ಇದಕ್ಕೆ ನಾನು ಗ್ಯಾರಂಟಿ. ಈಗ ಅವ್ರು ಬರ್ದೇ ಇದ್ರೆ ಏನಂತಮ್ಮ, ನಿನಗೆ ತಾಯಿಯಾಗಿ ನಾನು ಪಕ್ಕದಲ್ಲಿಲ್ವಾ? ಈ ನಿನ್ನಮ್ಮ ಇಲ್ವಾ ಹೇಳು? ಇದೇನಿದು ಕಣ್ಣೀರು? ನಾನಿದ್ದೀನಲ್ವಮ್ಮ, ಯೋಚನೆ ಮಾಡಬಾರ್ದು. ಅಮ್ಮ, ಪಲ್ಲವಿ ಕರೀತಿದ್ದಾಳೆ. ಬರ್ತೀನಿ. ಬೇಗ ಹೋಗಿ ರೆಡಿ ಆಗು. ಮೇಡಮ್, ಸಂಪದ ಅವರು ಫೋನ್ ರಿಪೇರಿಗೆ ಅಂತ ಕೊಟ್ಟಿದ್ರು, ಇದನ್ನ ಅವ್ರು ಕೊಟ್ಬಿಡ್ತೀರಾ? ಮೊಬೈಲ್ ಪೂರ್ತಿಯಾಗಿ ಸರಿ ಆಯ್ತಾ? ಡೇಟಾ ಎಲ್ಲ ಹಾಗೆ ಇರುತ್ತಾ? ಇರುತ್ತೆ ಮೇಡಮ್. ಥ್ಯಾಂಕ್ ಯು. ಓಕೆ ಮೇಡಮ್. ಎಸ್, ಸಿದ್ದು ನಾಟಕನ ಎಲ್ಲರ ಮುಂದೆ ಬಯಲ್ ಮಾಡಬೇಕು. ಮೊದಲು ಈ ವಿಷಯನ ಸಂಪದಾಗ ಹೇಳಬೇಕು. ಸಂಪದ, ಸಿದ್ದು ಲವರ್ ಸಿಕ್ಕಾಕೊಂಡ್ಬಿಟ್ಟು. ಅವಳು ನಿನಗೆ ಗೊತ್ತಾ? ನೀನು ಅವಳನ್ನ ನೋಡಿದ್ಯಾ? ಇವಾಗ ನೋಡ್ತೀನಲ್ಲ, ನೀನ್ ರಿಪೇರಿ ಕೊಟ್ಟಿದ್ದ ಮೊಬೈಲ್ ಬಂದ್ಬಿಡ್ತು. ಇದರಲ್ಲಿ ಆ ಸಿದ್ದು ಒಂದ್ ಲವರ್ ಬಗ್ಗೆ ಹೇಳಿರೋ ಎಲ್ಲಾ ಮಾತುಗಳು ರೆಕಾರ್ಡ್ ಆಗಿದೆ, ಬೇಕಂದ್ರೆ ನೋಡು. ಸಿದ್ದು ವಿಡಿಯೋ ಡಿಲೀಟ್ ಮಾಡ್ತೀನಿ ಅಂದಿದ್ದ, ಮಾಡಿಲ್ವಾ? ಛೇ, ಸೇವ್ ಮಿ ಗಾಡ್. ಸುಳ್ಳೆ ತರ್ಲಿ ಮಾಡು ಬಿದ್ದರಿ ಒಗ್ಗೆಲೆ ಲಂಕಿಡಿ ಸೋದರಿ ಎಂದೆಲ್ಲ ಖ್ಯಾತೆ ಕಣೆ. ಹುಷಾರು ಹುಷಾರು ಹುಷಾರು.
ಇದೇನ್ ಸಂಪದ, ಇದ್ ಒಂದೇ ಒಂದ್ ಹಾಡಿದೆ, ಉಳ್ದಿರೋ ವಿಡಿಯೋಸ್ ಹೇಗೆ ಡಿಲೀಟ್ ಆಯ್ತು? ನಿನ್ ಫ್ರೆಂಡ್ ಹತ್ರ ಕಲ್ಯಾಣಿ ಮೊಬೈಲ್ನ ರಿಪೇರಿ ಕೊಡ್ಸಿದ್ದೀನಿ, ಅದನ್ನ ಸರಿ ಮಾಡೋದಕ್ಕೆ ಹೇಳು. ಅದರಲ್ಲಿ ನೀನಿರೋ ವಿಡಿಯೋನ ಡಿಲೀಟ್ ಮಾಡು. ಏನೂ ಗೊತ್ತಿಲ್ದಿರೋ ಹಾಗೆ ಮನೆಗೆ ಕಳ್ಸ್ಕೊಡು. ಸರಿ ಸಂಪದ. ಆ ಸಿದ್ದು ತುಂಬಾ ಕೇಡಿ ಅನ್ಸುತ್ತೆ. ಈ ಊರಲ್ಲಿ ಎಲ್ರೂ ಹೆಚ್ಚು ಕಡಿಮೆ ಅವನ್ ಫ್ರೆಂಡ್ಸೇ. ಅವ್ರ ಹತ್ರನೇ ಡಿಲೀಟ್ ಮಾಡ್ಸಿರ್ತಾನೆ. ಜೊತೆಗೆ ಅವನ್ ಕಂತ್ರಿ ಅಂತ ಅವನ್ ಜೊತೆ ಇಟ್ಕೋಬೇಡ ಅಂತ ಸಿಂಬಾಲಿಕ್ ಆಗಿ ಸಾಂಗ್ ಕೂಡ ಹಾಕಿದಾನೆ. ನೋಡಿದ್ಯಾ ಕಲ್ಯಾಣಿ? ಅವನ್ ಜೊತೆ ಸ್ವಲ್ಪ ಹುಷಾರಾಗಿರ್ಬೇಕು ಕಲ್ಯಾಣಿ. ಏನ್ ಬ್ರೋ, ತುಂಬಾ ಸಂತೋಷವಾಗಿರೋ ಹಾಗಿದ್ಯಾ? ನಿನಗೆ ನೀನೇ ನಗ್ತಾ ಇದೆಯಾ? ಕಲ್ಯಾಣಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಗು ಬರ್ತಿದೆ ಬ್ರೋ. ನಿಜಾನೇ ಬ್ರೋ, ನನಗಳು ವರ್ತನೆ ನೋಡ್ತಿದ್ರೆ ಚಿಕ್ಕ ಮಗು ಥರ ಆಡ್ತಿದ್ದಾಳೆ ಅಂತ ಅನ್ಸತ್ತೆ. ಮೊಂಡ್ ಹುಡುಗಿ, ಆದ್ರೆ ತುಂಬಾನೇ ಸ್ಮಾರ್ಟ್. ನೀನ್ ಅದನ್ನ ಮರಿಬಾರ್ದು ಅಷ್ಟೇ. ಸಂಪದ, ಏನ್ ಅಷ್ಟು ಅರ್ಜೆಂಟ್ ಆಗಿ ಬಂದೆ? ಅದು ಅದು ಏನಿನ್ನ ಡೆಕೋರೇಷನ್ ಪೂರ್ತಿ ಆಗಿಲ್ಲ ಅಂತ ಅಜ್ಜಿ ಕೇಳ್ತಿದ್ರು. ಹೌದಾ? ಓಕೆ, ನಾನು ಹೋಗ್ತೀನಿ ಬಿಡು. ಸಿದ್ದು, ಇನ್ ಸ್ವಲ್ಪ ಹೊತ್ತಲ್ಲೇ ನಿಶ್ಚಿತಾರ್ಥ. ಹೇಗಾದ್ರೂ ಅದನ್ನ ತಡಿಬೇಕು ಸಿದ್ದು. ಏನ್ ಮಾಡೋದು? ನನಗೂ ಅದೇ ಅರ್ಥ ಆಗ್ತಿಲ್ಲ ಸ್ಯಾಮ್. ಏನ್ ಮಾತಾಡ್ತಿದ್ಯಾ ನೀನು? ನೀನ್ ಯಾವುದೇ ಕಾರಣಕ್ಕೂ ಕಲ್ಯಾಣಿ ಬೆರಳಿಗೆ ಉಂಗ್ರ ಹಾಕಬಾರ್ದು, ಅರ್ಥ ಆಯ್ತಾ? ನೀನ್ ಏನ್ ಬೇಕಾದ್ರೂ ಮಾಡು, ನಿಶ್ಚಿತಾರ್ಥ ನಿಲ್ಬೇಕಷ್ಟೇ. ಫೋನಲ್ಲಿ ವಿಡಿಯೋನ ಡಿಲೀಟ್ ಮಾಡಿದಷ್ಟು ಈಸಿ ಅಲ್ಲ ಸ್ಯಾಮ್ ಮದ್ವೆ ನಿಲ್ಸೋದಂದ್ರೆ. ನಾನು ಟೈಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಏನ್ರೋ ಏನು ಟೈಮ್ ಗೇಮ್ ಅಂತ ಇದ್ದೀರಾ? ಏನ್ ನಿಮ್ ಕತೆ? ಏನಿಲ್ಲಮ್ಮ, ಇನ್ನು ಯಾಕೆ ರೆಡಿ ಆಗಿಲ್ಲ ಅಂದಿದ್ದಕ್ಕೆ ಇನ್ನು ಟೈಮ್ ಇದೆ ಅಂತ ಅಂತಿದ್ದೀನಿ. ಆದ್ರೂ ನನ್ ಮಗನ್ ಬಗ್ಗೆ ನಿನ್ಗೆ ಯಾಕೆ? ಹೋಗಿ ನಿಮ್ ಹುಡುಗಿ ಕಲ್ಯಾಣಿ ಬಗ್ಗೆ ನೋಡ್ಕೊ. 9 ತಿಂಗಳಾದ್ರೂ ಸುಮ್ನೆ ಇರೋದಿಲ್ವಲ್ಲ ನೀನು? ಹೋಗು, ನನ್ ಮಗನ ನಾವು ತಯಾರು ಮಾಡ್ತೀವಿ, ನೀನ್ ಹೋಗು. ಅಮ್ಮ, ಏನ ಮಾತುಗಳು? ಇವಾಗ ನಾನೇನು ಹೇಳ್ದೆ? ಒಳ್ಳೆ ತಾನೇ ಹೇಳ್ದೆ. ಅಮ್ಮ, ಇದು ಅವ್ರ ಮನೆ ಅಮ್ಮ. ನಾಳೆ ನೀನ್ ಬರೋದು ಈ ಮನೆ ಅಳಿನಾಗೆ ಕಣೋ, ಅಂದ್ರೆ ಇದು ನಿನ್ ಮನೆನೆ. ಗರ್ಭಿಣಿ ಆಗಿರೋರ್ ಕಣ್ಗೆ ಶಕ್ತಿ ಜಾಸ್ತಿ ಕಣೋ, ನಿನ್ಗೆ ದೃಷ್ಟಿ ಆಗ್ಬಿಡುತ್ತೆ.